ಹಾಯ್, ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ನಾಳೆ ನಡೆಯುವಂತ ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಸಾಕಷ್ಟು ಸಾಮಾನ್ಯ ಜ್ಞಾನದ ಪ್ರಮುಖ ಪ್ರಶ್ನೆಗಳು ಇವೆಲ್ಲ ವಿಜ್ಞಾನ ಆಗಲಿ ಸಮಾಜ ವಿಜ್ಞಾನದ ಒಳಗಡೆ ಪ್ರಮುಖ 20 ಕ್ವಶನ್ಸ್ ನ ಕತ್ತಿರ್ತಾನ ಅಲ್ಲಿ ಕೇಳುವಂತ ಹೈಲೈಟ್ ಪ್ರಶ್ನೆಗಳು ಇವೆಲ್ಲ. ಹಾಗಾದ್ರೆ ಈ ವಿಡಿಯೋನ ಎಂಡ್ ತನಕ ನೋಡ್ಕೊತ ಬರ್ರಿ. ಸಾಕಷ್ಟು ಏನಾಗ್ತಿರ್ತಪ್ಪ ಅಂದ್ರೆ ಕ್ವಶನ್ಸ್ ಗಳನ್ನ ರಿಪೀಟೆಡ್ ಕ್ವಶನ್ಸ್ ಗಳಾಗಿದ್ದಾವೆ. ಆ ತರನೇ ಮಾಡೆಲ್ ಇಟ್ಕೊಂಡು ಏನ್ ಮಾಡ್ತಿರ್ತಪ್ಪ ಅಂದ್ರೆ ಕ್ಲಾಸಸ್ ಗಳನ್ನ ಮಾಡ್ತಿರ್ತಿರ್ತಾನೆ. ಹಾಗಾದ್ರೆ ಕ್ವಶನ್ಸ್ ಯಾವ ತರ ಇದಾವೆ ಅಂತೇಳಿ ನಾವು ಕ್ವಿಕ್ ಆಗಿ ನೋಡ್ಕೊತ ಬರೋದಾಗ ಫಸ್ಟ್ ಟೈಮ್ ಚಾನಲ್ ನೋಡ್ತಿರಪ್ಪ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದಗಳ್ರಿ. ಹಾಗಾದ್ರೆ ಫಸ್ಟ್ ಕ್ವಶನ್ಸ್ ಏನಿದೆಪ್ಪ ಅಂತ ನೋಡ್ಕೊತ ಬಂದಾಗ ಕರ್ನಾಟಕದ ರಾಜಧಾನಿ ಯಾವುದು ಅಂತ ಕ್ವಶನ್ಸ್ ಇದೆ. ಇಲ್ಲಿ ಆನ್ಸರ್ಸ್ ಕೂಡ ಅಲ್ಲೇ ಇದಾವೆ. ನೀವು ಕ್ವಿಕ್ ಆಗಿ ಏನ್ ಮಾಡ್ಕೊತ ಬರಕಪ್ಪ ಅಂದ್ರ ನೋಡ್ಕೊತ ಬರಬೇಕು. ಕರ್ನಾಟಕದ ರಾಜಧಾನಿ ಯಾವ್ದಪ್ಪ ಅಂದಾಗ ಬೆಂಗಳೂರು. ಇನ್ನು ಕರ್ನಾಟಕದ ವಿಸ್ತೀರ್ಣ ಏನಾದಕ್ಕೆ ಏನಪ್ಪ ಅಂದಾಗ 1,91,791. ಆನ್ಸರ್ ಯಾವಾಗಲೂ ಚದರ್ ಕಿಲೋಮೀಟರ್ದಾಗ ಐತಿ ಇಲ್ಲ ನೋಡ್ಬೇಕು. ಒಮ್ಮೊಮ್ಮೆ ಕಿಲೋಮೀಟರ್ ಕೊಟ್ಟಿರ್ತಾನೆ, ಇಲ್ಲಿ ಮೀಟರ್ ಕೊಟ್ಟಿರ್ತಿರ್ತಾನೆ. ಚದರ್ ಕಿಲೋಮೀಟರ್ದಾಗ ವಿಸ್ತೀರ್ಣವನ್ನ ಬರಿಬೇಕು ಯಾವಾಗ್ಲೂ. ಇನ್ನು ಕರ್ನಾಟಕ ವಿಸ್ತೀರ್ಣದಲ್ಲಿ ಭಾರತದ ಎಷ್ಟನೇ ದೊಡ್ಡ ರಾಜ್ಯ ಅಂತಿತ್ತು? ಮೊದಲ 7ನೇದಿತ್ತು. ಈಗ ಪ್ರಸ್ತುತ 6ನೇ ದೊಡ್ಡ ರಾಜ್ಯ ನಮ್ದು ಆಗ್ತದೆ. ಯಾಕಪ್ಪ ಅಂದ್ರೆ ಆಂಧ್ರ ಪ್ರದೇಶ ತೆಲಂಗಾಣ ಏನಾಗಿದಪ್ಪ ಅಂದ್ರೆ ಇಬ್ಬಾಗ ಆದ ಕಾರಣ. ಕರ್ನಾಟಕದ ಒಟ್ಟು ಜಿಲ್ಲೆಗಳು ಎಷ್ಟಪ್ಪ ಅಂದಾಗ 31 ಜಿಲ್ಲೆಗಳಿದಾವೆ. ಆ 31ನೇ ಜಿಲ್ಲೆ ಸಲ ಎಕ್ಸಾಮ್ ದಾಗ ಕ್ವಶನ್ಸ್ ಕೇಳಿದ್ರು ಯಾವ್ದು ಅಂತೇಳಿ ವಿಜಯನಗರ. ಅದು ಬಳ್ಳಾರಿಯಿಂದ ಏನಾಗ್ತಪ್ಪ ಅಂದ್ರೆ ಇಬ್ಬಾಗ ಆಗ್ತೈತದೆ. ನೆಕ್ಸ್ಟ್, ಕರ್ನಾಟಕದ ಅಧಿಕೃತ ಭಾಷೆ ಯಾವುದು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ. ಕನ್ನಡ ಕರ್ನಾಟಕದ ಅಧಿಕೃತ ಭಾಷೆಯಾಗಿದೆ. ಇನ್ನು ಕರ್ನಾಟಕದ ಪ್ರಸ್ತುತ ಜನಸಂಖ್ಯೆ ಇದು ಅಪ್ಡೇಟ್ ಆಗಿಲ್ಲ. ಯಾಕಪ್ಪ ಅಂದ್ರೆ ಇದು 2011ರ ಜನಗಣತಿಯ ಪ್ರಕಾರನೇ ಇದೆ. ಬಟ್ ಕರ್ನಾಟಕದ ಜನಸಂಖ್ಯೆ ಈಗ ಜಾಸ್ತಿ ಇದೆ. ಇನ್ನೂವರೆಗೆ ಜನಗಣತಿ ಆಗಿಲ್ಲ. 2011ರದ ಜನಗಣತಿ ಇದೆ ಇದು. ಅವಾಗ ಕೇಳಿದ್ನಪ್ಪ ಅಂದ್ರ ನೀವು ಕೂಡ ಅಂದಾಜು ಇಷ್ಟೇ ಹಾಕ್ಬೇಕಾಗ್ತದ. ಇನ್ನು ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟನಪ್ಪ ಅಂದ್ರೆ ಬೆಳಗಾವಿ ಹಾಕ್ರಿ. ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಅಂದಾಗ ಬೆಂಗಳೂರು ಹಾಕ್ರಿ. ಅದೇ ಅತಿ ಹೆಚ್ಚು ತಾಲೂಕು ಹೊಂದಿರುವ ಜಿಲ್ಲೆ ಅಂದಾಗ ಬೆಳಗಾವಿ ಹಾಕ್ರಿ. ಇಲ್ಲಿ ಇನ್ನೊಂದು ಕ್ವಶನ್ಸ್ ನ ಕೇಳ್ತಿರ್ತಾನೆ. ಕರ್ನಾಟಕ ಅತಿ ದೊಡ್ಡ ಜಿಲ್ಲೆ ಅಂದಾಗ ಬೆಳಗಾವಿ, ಚಿಕ್ಕ ಜಿಲ್ಲೆ ಅಂದಾಗ ಬೆಂಗಳೂರು. ಇಲ್ಲಿ ನೋಡ್ರಿ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ರಪ್ಪ ಅಂತ ಕ್ವಶನ್ಸ್ ಏನಪ್ಪ ಅಂದ್ರೆ ಬೆಂಗಳೂರು ನಗರ ಹಾಕ್ಬೇಕು. ಕಡಿಮೆ ಜನಸಂಖ್ಯೆ ಅಂದಾಗ ಕೊಡಗು ಹಾಕ್ಬೇಕು. ಅವು ಕೂಡ ಕ್ವಶನ್ಸ್ ಹೈಲೈಟ್ ಆಗ್ತಿರ್ತವೆ. ಕರ್ನಾಟಕದಲ್ಲಿ ಒಟ್ಟು ಕಂದಾಯ ಭಾಗಗಳು ಎಷ್ಟು ಅಂತ ಕ್ವಶನ್ಸ್ ಕೊಟ್ಟನಪ್ಪ ಅಂದಾಗ 4 ಕಂದಾಯ ಭಾಗಗಳನ್ನ ಹಾಕ್ರಿ. ಕರ್ನಾಟಕವನ್ನ ಮೊದಲು ಈ ಹೆಸರಿನಿಂದ ಕರಿತಾ ಇದ್ರು ಅಂತ ಕ್ವಶನ್ಸ್ ಇದೆ. ಮೈಸೂರು ರಾಜ್ಯ ಅಂತ ಹೇಳಿ ಕರಿತಾ ಇದ್ರು. ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂತ ಕ್ವಶನ್ಸ್ ನ ಕೊಟ್ಟನಪ್ಪ ಅಂದ್ರೆ 1956 ನವೆಂಬರ್ 1 ಅಂತ ಹೇಳಿ ಹಾಕ್ರಿ. ಇನ್ನು ಮೈಸೂರು ರಾಜ್ಯ ಉದಯವಾದಾಗ ಇದ್ದ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಕೊಡ್ತಾನೆ. 9 ಜಿಲ್ಲೆಗಳೇನಂತಪ್ಪ ಅಂದ್ರ ನಮ್ಗ ಕಂಡು ಬರ್ತಿದ್ದು. ಇನ್ನು ಮೈಸೂರು ಕರ್ನಾಟಕ ರಾಜ್ಯ ಬಂದು ಮರುನಾಮಕರಣ ಮಾಡಿದ್ದು ಯಾವಾಗ ಅಂತ ಕ್ವಶನ್ಸ್ ಇದೆ. 1973 ನವೆಂಬರ್ 1ರಂದು ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ಏನ್ ಮಾಡ್ತಾರಪ್ಪ ಅಂದ್ರ ಮರುನಾಮಕರಣ ಮಾಡ್ತಾರೆ. ಕರ್ನಾಟಕದ ನಾಡ ಹಬ್ಬ ಯಾವುದು ಅಂತ ಕ್ವಶನ್ಸ್ ಕೊಟ್ಟನಪ್ಪ ಅಂದ್ರ ದಸರಾ ಅಂತ ಹಾಕ್ರಿ. ದಸರಾ ಹಬ್ಬಕ್ಕೆ ಯಾವ ನಗರ ಪ್ರಸಿದ್ಧಿ ಪಡೆದಿದೆ ಅಂತ ಕ್ವಶನ್ ಕೊಟ್ಟನಪ್ಪ ಅಂದಾಗ ಮೈಸೂರು ಹಾಕ್ರಿ. ಕರ್ನಾಟಕದ ನಾಡಗೀತೆ ಅಂತಾಗ ಜಯ ಭಾರತ ಜನನಿಯ ತನುಜಾತೆ, ಇದನ್ನು ಬರೆದವರು ಕುವೆಂಪು. ನಾಡಗೀತೆ ಬರೆದವರು ಕುವೆಂಪು. ಇನ್ನು ಕರ್ನಾಟಕ ರಾಜ್ಯೋತ್ಸವವನ್ನ ಯಾವ ದಿನ ಆಚರಿಸ್ತಾರಪ್ಪ ಅಂದಾಗ ನವೆಂಬರ್ 1. ಈ ಕರ್ನಾಟಕವನ್ನ ಶ್ರೀಗಂಧದ ನಾಡು, ಚಿನ್ನದ ನಾಡು ಅಂತೇಳಿ ಯಾವ ರಾಜ್ಯವನ್ನ ಕರೀತಾರೆ ಅಂತ ನೋಡಿದಾಗ ನಮ್ಮ ಕರ್ನಾಟಕವನ್ನ ಕರಿತವೆ. ಇನ್ನು ಕರ್ನಾಟಕದ ನೆರೆಹೊರೆ ರಾಜ್ಯಗಳು ಯಾವುವು ಅಂತ ಕ್ವಶನ್ಸ್ ಕೊಡ್ತಾನೆ. ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಗೋವಾ ಇವು ನಮ್ಮ ಸುತ್ತಮುತ್ತ ಕರ್ನಾಟಕದ ನೆರೆಹೊರೆ ರಾಜ್ಯಗಳಾಗಿದ್ದಾವೆ. ಕರ್ನಾಟಕ ಭಾರತದ ಯಾವ ದಿಕ್ಕಿಗಿದೆ ಅಂತ ಕ್ವಶನ್ಸ್ ಕೊಡ್ತಾನೆ. ದಕ್ಷಿಣಕ್ಕಿದೆ. ಇನ್ನು ಬೆಳಗಾವಿ ಭಾಗದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು? 7. ನಾವು ಈ ಬಿಜಾಪುರ, ಬಾಗಲಕೋಟ, ಹಾವೇರಿ ಇವರೆಲ್ಲರೂ ಯಾವ ವಿಭಾಗದವರಪ್ಪ ಅಂದಾಗ ಧಾರವಾಡದ ಎಲ್ಲ ಬೆಳಗಾವಿ ವಿಭಾಗದಾಗ ನಾವು ಬರ್ತವೆ. ಇನ್ನು ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು ಎಷ್ಟಪ್ಪ ಅಂತ ಅಂದಾಗ ಇಲ್ಲಿ ಮೊದಲ 6 ಈಗ ವಿಜಯನಗರ ಬಂದಾಯ್ತು 7. ಇನ್ನು ಕರ್ನಾಟಕದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಅಂದಾಗ ಬೆಂಗಳೂರು ನಗರ. ಕರ್ನಾಟಕದ ರಾಜ್ಯದ ದೇವಿ ಯಾವಪ್ಪ ಅಂದ್ರೆ ಭುವನೇಶ್ವರಿ ದೇವಿ. ಕರ್ನಾಟಕದ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಅಂದಾಗ ಕೊಡಗು. ಕರ್ನಾಟಕದ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ ಅಂದಾಗ ದಕ್ಷಿಣ ಕನ್ನಡ. ಕರ್ನಾಟಕದ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ಜಿಲ್ಲೆ ಅಂದಾಗ ಯಾದಗಿರಿ. ಕರ್ನಾಟಕದ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಅಂದಾಗ ಉತ್ತರ ಕನ್ನಡ. ಕಡಿಮೆ ಅರಣ್ಯ ಹೊಂದಿರುವ ಜಿಲ್ಲೆ ಅಂತ ಅಂದಾಗ ನಮ್ಮ ವಿಜಯಪುರ. ಕರ್ನಾಟಕದ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಅಂದಾಗ ಉಡುಪಿ. ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಅಂದಾಗ ಚಿತ್ರದುರ್ಗ. ಕರ್ನಾಟಕದ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಸ್ಥಳ ಅಂದಾಗ ರಾಯಚೂರು. ಕಡಿಮೆ ಉಷ್ಣಾಂಶ ದಾಖಲಾದ ಸ್ಥಳ ಅಂದಾಗ ಬೀದರ್ ಹಾಕ್ರಿ. ನೆಕ್ಸ್ಟ್, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಅಂದಾಗ ಆಗುಂಬೆ ಅಂತ ಹಾಕ್ರಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಟೀ ಅಥವಾ ಚಹಾ ಉತ್ಪಾದಿಸುವ ಜಿಲ್ಲೆ ಅಂದಾಗ ಚಿಕ್ಕಮಗಳೂರು ಹಾಕ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಾಫಿ ಅಂದಾಗ ಕರ್ನಾಟಕ ರಾಜ್ಯ ಹಾಕ್ರಿ. ಚಹಾ ಅಂದಾಗ ಅಸ್ಸಾಂ ಹಾಕ್ರಿ. ಇನ್ನು ಕಾವೇರಿ ನದಿ ಉಗಮ ಸ್ಥಾನ ಯಾವ್ದಪ್ಪ ಅಂದಾಗ ತಲಕಾವೇರಿ, ಕೊಡಗು ಜಿಲ್ಲೆ. ಕರ್ನಾಟಕದ ಹೆಬ್ಬಾಗಿಲು ಯಾವ್ದಪ್ಪ ಅಂದಾಗ ನವಮಂಗಳೂರು. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವ್ದಪ್ಪ ಅಂದ್ರೆ ಮುಳ್ಳಯ್ಯನಗಿರಿ. ಕರ್ನಾಟಕದ ಅತಿ ಎತ್ತರವಾದ ಜಲಪಾತ ಅಂದಾಗ ಜೋಗ ಜಲಪಾತ. ಗೋಡಂಬಿ ಆಕಾರದಲ್ಲಿರುವ ಭಾರತದ ರಾಜ್ಯ ಯಾವ್ದಪ್ಪ ಅಂದ್ರೆ ಕರ್ನಾಟಕ.
ಜೋಗ ಜಲಪಾತ ಯಾವ ನದಿಯಿಂದ ಉಂಟಾಗಿದೆ ಅಂದಾಗ ಶರಾವತಿ ನದಿ. ಕರ್ನಾಟಕದ ನಯಾಗರ ಎಂದು ಕರೆಯಲ್ಪಡುವ ಜಲಪಾತ ಅಂದಾಗ ಗೋಕಾಕ್ ಜಲಪಾತ. ಕರ್ನಾಟಕದ ದೇವಾಲಯಗಳ ತೊಟ್ಟಿಲು ಅಂತೇಳಿ ಯಾವುದನ್ನು ಕರಿತೀವಪ್ಪ ಅಂದಾಗ ಐಹೊಳೆಯನ್ನ. ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂದಾಗ ಕರ್ನಾಟಕ ರತ್ನ. ಕರ್ನಾಟಕದ ಕಾಶ್ಮೀರ ಅಥವಾ ಕಿತ್ತಳೆ ನಗರ ಅಂತೇಳಿ ಯಾವುದನ್ನು ಕರಿತೀವಪ್ಪ ಅಂದಾಗ ಕೊಡಗು ಮಂಜಿನ ನಗರಿ ಅಂತ ಕೂಡ ಕರಿತೇವೆ. ಕರ್ನಾಟಕದ ಪಂಜಾಬ್ ಅಂತೇಳಿ ವಿಜಯಪುರ ಜಿಲ್ಲೆಯನ್ನ ಕರಿತಿದ್ರು. ಕರ್ನಾಟಕ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಸಮುದ್ರ ಅಂದಾಗ ಅರಬ್ಬಿ ಸಮುದ್ರ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನ ಸಹ್ಯಾದ್ರಿ ಅಥವಾ ಮಲೆನಾಡು ಬೆಟ್ಟಗಳು ಅಂತೇಳಿ ಕರೀತಾರೆ. ಮೈಸೂರು ಸಂಸ್ಥಾನದ ಈಗಿನ ಅರಸರು ಯಾರಾದರಪ್ಪ ಅಂದ್ರೆ ಯದುವೀರದರ. ಕರ್ನಾಟಕದ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ಜಿಲ್ಲೆ ಅಂದಾಗ ಕೊಡಗು. ಕರ್ನಾಟಕದ ಅತಿ ಉದ್ದವಾದ ನದಿ ಅಂದಾಗ ಕಾವೇರಿ ನದಿ. ಈ ತರ ಕರ್ನಾಟಕಕ್ಕೆ ಸಂಬಂಧಿಸಿದಂತ ಪ್ರಮುಖ 50 ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಸ್ಪೀಡ್ ಆಗಿ ಹೇಳಿಕೊಟ್ಟು ಬಂದಿದ್ದೇನೆ. ಇವೆಲ್ಲ ಕ್ವಿಕ್ ಗ್ಲಾನ್ಸ್ ಸಲುವಾಗಿ. ಈ ತರ ಸಾಕಷ್ಟು ಪ್ರಶ್ನೆಗಳು ಮಾಡಲ್ ಕ್ವಶನ್ ಪೇಪರ್ಗಳು ನಿಮ್ಗೆ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲವೂ ಪ್ಲೇ ಲಿಸ್ಟ್ ಒಳಗಡೆ ಸೇರಲಾಗಿ ಸಿಗ್ತಾವ. ಧನ್ಯವಾದಗಳು.